ಸಿ ಸಭೆ ದೆಹಲಿಯಲ್ಲಿ ನಡೆಯಿತು. ನಾವು ನಿನ್ನೆ ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಈ ಸಭೆಯಲ್ಲಿ ಹೈಕಮಾಂಡ್ ರಾಜ್ಯ ರಾಜಕೀಯದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ನ ಈ ಕುರ್ಚಿ ಕಲಹದ ಬಗ್ಗೆ ಮಾತನಾಡೋದು ಬಹುತೇಕ ಡೌಟ್ ಅಂತ ಹೇಳಿ ಹಾಗೆ ಆಗಿದೆ ಕೂಡ. ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ, ಅಂದ್ರೆ ಯಾವ ರೀತಿ ಕಾರ್ಯಕಲಾಪಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಹಾಗೆ ಅಜೆಂಡಾಗಳನ್ನ ಸೆಟ್ ಮಾಡೋ ವಿಚಾರಕ್ಕೆ ಮಾತ್ರ ಸೀಮಿತಗೊಂಡಿದೆ. ರಾಜ್ಯದ ಪವರ್ ಫೈಟ್ ಬಗ್ಗೆ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವನ್ನ ನೀಡಿಲ್ಲ. ಅಂಥದ್ದೊಂದು ಪ್ರಯತ್ನ ಕೂಡ ಆಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಸಭೆ ದೆಹಲಿಯಲ್ಲಿ ನಡೆಯಿತು. ನಾವು ನಿನ್ನೆ ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಈ ಸಭೆಯಲ್ಲಿ ಹೈಕಮಾಂಡ್ ರಾಜ್ಯ ರಾಜಕೀಯದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ನ ಈ ಕುರ್ಚಿ ಕಲಹದ ಬಗ್ಗೆ ಮಾತನಾಡೋದು ಬಹುತೇಕ ಡೌಟ್ ಅಂತ ಹೇಳಿ ಹಾಗೆ ಆಗಿದೆ ಕೂಡ. ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ, ಅಂದ್ರೆ ಯಾವ ರೀತಿ ಕಾರ್ಯಕಲಾಪಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಹಾಗೆ ಅಜೆಂಡಾಗಳನ್ನ ಸೆಟ್ ಮಾಡೋ ವಿಚಾರಕ್ಕೆ ಮಾತ್ರ ಸೀಮಿತಗೊಂಡಿದೆ. ರಾಜ್ಯದ ಪವರ್ ಫೈಟ್ ಬಗ್ಗೆ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವನ್ನ ನೀಡಿಲ್ಲ. ಅಂಥದ್ದೊಂದು ಪ್ರಯತ್ನ ಕೂಡ ಆಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಸಭೆ ದೆಹಲಿಯಲ್ಲಿ ನಡೆಯಿತು. ನಾವು ನಿನ್ನೆ ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಈ ಸಭೆಯಲ್ಲಿ ಹೈಕಮಾಂಡ್ ರಾಜ್ಯ ರಾಜಕೀಯದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ನ ಈ ಕುರ್ಚಿ ಕಲಹದ ಬಗ್ಗೆ ಮಾತನಾಡೋದು ಬಹುತೇಕ ಡೌಟ್ ಅಂತ ಹೇಳಿ ಹಾಗೆ ಆಗಿದೆ ಕೂಡ. ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ, ಅಂದ್ರೆ ಯಾವ ರೀತಿ ಕಾರ್ಯಕಲಾಪಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಹಾಗೆ ಅಜೆಂಡಾಗಳನ್ನ ಸೆಟ್ ಮಾಡೋ ವಿಚಾರಕ್ಕೆ ಮಾತ್ರ ಸೀಮಿತಗೊಂಡಿದೆ. ರಾಜ್ಯದ ಪವರ್ ಫೈಟ್ ಬಗ್ಗೆ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವನ್ನ ನೀಡಿಲ್ಲ. ಅಂಥದ್ದೊಂದು ಪ್ರಯತ್ನ ಕೂಡ ಆಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಸಭೆ ದೆಹಲಿಯಲ್ಲಿ ನಡೆಯಿತು. ನಾವು ನಿನ್ನೆ ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಈ ಸಭೆಯಲ್ಲಿ ಹೈಕಮಾಂಡ್ ರಾಜ್ಯ ರಾಜಕೀಯದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ನ ಈ ಕುರ್ಚಿ ಕಲಹದ ಬಗ್ಗೆ ಮಾತನಾಡೋದು ಬಹುತೇಕ ಡೌಟ್ ಅಂತ ಹೇಳಿ ಹಾಗೆ ಆಗಿದೆ ಕೂಡ. ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ, ಅಂದ್ರೆ ಯಾವ ರೀತಿ ಕಾರ್ಯಕಲಾಪಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಹಾಗೆ ಅಜೆಂಡಾಗಳನ್ನ ಸೆಟ್ ಮಾಡೋ ವಿಚಾರಕ್ಕೆ ಮಾತ್ರ ಸೀಮಿತಗೊಂಡಿದೆ. ರಾಜ್ಯದ ಪವರ್ ಫೈಟ್ ಬಗ್ಗೆ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವನ್ನ ನೀಡಿಲ್ಲ. ಅಂಥದ್ದೊಂದು ಪ್ರಯತ್ನ ಕೂಡ ಆಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಸಭೆ ದೆಹಲಿಯಲ್ಲಿ ನಡೆಯಿತು. ನಾವು ನಿನ್ನೆ ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಈ ಸಭೆಯಲ್ಲಿ ಹೈಕಮಾಂಡ್ ರಾಜ್ಯ ರಾಜಕೀಯದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ನ ಈ ಕುರ್ಚಿ ಕಲಹದ ಬಗ್ಗೆ ಮಾತನಾಡೋದು ಬಹುತೇಕ ಡೌಟ್ ಅಂತ ಹೇಳಿ ಹಾಗೆ ಆಗಿದೆ ಕೂಡ. ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ, ಅಂದ್ರೆ ಯಾವ ರೀತಿ ಕಾರ್ಯಕಲಾಪಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಹಾಗೆ ಅಜೆಂಡಾಗಳನ್ನ ಸೆಟ್ ಮಾಡೋ ವಿಚಾರಕ್ಕೆ ಮಾತ್ರ ಸೀಮಿತಗೊಂಡಿದೆ. ರಾಜ್ಯದ ಪವರ್ ಫೈಟ್ ಬಗ್ಗೆ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವನ್ನ ನೀಡಿಲ್ಲ. ಅಂಥದ್ದೊಂದು ಪ್ರಯತ್ನ ಕೂಡ ಆಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಸಭೆ ದೆಹಲಿಯಲ್ಲಿ ನಡೆಯಿತು. ನಾವು ನಿನ್ನೆ ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಈ ಸಭೆಯಲ್ಲಿ ಹೈಕಮಾಂಡ್ ರಾಜ್ಯ ರಾಜಕೀಯದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ನ ಈ ಕುರ್ಚಿ ಕಲಹದ ಬಗ್ಗೆ ಮಾತನಾಡೋದು ಬಹುತೇಕ ಡೌಟ್ ಅಂತ ಹೇಳಿ ಹಾಗೆ ಆಗಿದೆ ಕೂಡ. ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ, ಅಂದ್ರೆ ಯಾವ ರೀತಿ ಕಾರ್ಯಕಲಾಪಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಹಾಗೆ ಅಜೆಂಡಾಗಳನ್ನ ಸೆಟ್ ಮಾಡೋ ವಿಚಾರಕ್ಕೆ ಮಾತ್ರ ಸೀಮಿತಗೊಂಡಿದೆ. ರಾಜ್ಯದ ಪವರ್ ಫೈಟ್ ಬಗ್ಗೆ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವನ್ನ ನೀಡಿಲ್ಲ. ಅಂಥದ್ದೊಂದು ಪ್ರಯತ್ನ ಕೂಡ ಆಗಿಲ್ಲ.
ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಸಭೆ ದೆಹಲಿಯಲ್ಲಿ ನಡೀತು. ನಾವು ನಿನ್ನೆ ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಈ ಸಭೆಯಲ್ಲಿ ಹೈಕಮಾಂಡ್ ರಾಜ್ಯ ರಾಜಕೀಯದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ನ ಈ ಕುರ್ಚಿ ಕಲಹದ ಬಗ್ಗೆ ಮಾತನಾಡೋದು ಬಹುತೇಕ ಡೌಟ್ ಅಂತ ಹೇಳಿ ಹಾಗೆ ಆಗಿದೆ ಕೂಡ. ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ, ಅಂದ್ರೆ ಯಾವ ರೀತಿ ಕಾರ್ಯಕಲಾಪಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಹಾಗೆ ಅಜೆಂಡಾಗಳನ್ನ ಸೆಟ್ ಮಾಡೋ ವಿಚಾರಕ್ಕೆ ಮಾತ್ರ ಸೀಮಿತಗೊಂಡಿದೆ. ರಾಜ್ಯದ ಪವರ್ ಫೈಟ್ ಬಗ್ಗೆ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವನ್ನ ನೀಡಿಲ್ಲ. ಅಂಥದ್ದೊಂದು ಪ್ರಯತ್ನ ಕೂಡ ಆಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಸಭೆ ದೆಹಲಿಯಲ್ಲಿ ನಡೀತು. ನಾವು ನಿನ್ನೆ ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಈ ಸಭೆಯಲ್ಲಿ ಹೈಕಮಾಂಡ್ ರಾಜ್ಯ ರಾಜಕೀಯದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ನ ಈ ಕುರ್ಚಿ ಕಲಹದ ಬಗ್ಗೆ ಮಾತನಾಡೋದು ಬಹುತೇಕ ಡೌಟ್ ಅಂತ ಹೇಳಿ ಹಾಗೆ ಆಗಿದೆ ಕೂಡ. ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ, ಅಂದ್ರೆ ಯಾವ ರೀತಿ ಕಾರ್ಯಕಲಾಪಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಹಾಗೆ ಅಜೆಂಡಾಗಳನ್ನ ಸೆಟ್ ಮಾಡೋ ವಿಚಾರಕ್ಕೆ ಮಾತ್ರ ಸೀಮಿತಗೊಂಡಿದೆ. ರಾಜ್ಯದ ಪವರ್ ಫೈಟ್ ಬಗ್ಗೆ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವನ್ನ ನೀಡಿಲ್ಲ. ಅಂಥದ್ದೊಂದು ಪ್ರಯತ್ನ ಕೂಡ ಆಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಸಭೆ ದೆಹಲಿಯಲ್ಲಿ ನಡೀತು. ನಾವು ನಿನ್ನೆ ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಈ ಸಭೆಯಲ್ಲಿ ಹೈಕಮಾಂಡ್ ರಾಜ್ಯ ರಾಜಕೀಯದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ನ ಈ ಕುರ್ಚಿ ಕಲಹದ ಬಗ್ಗೆ ಮಾತನಾಡೋದು ಬಹುತೇಕ ಡೌಟ್ ಅಂತ ಹೇಳಿ ಹಾಗೆ ಆಗಿದೆ ಕೂಡ. ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ, ಅಂದ್ರೆ ಯಾವ ರೀತಿ ಕಾರ್ಯಕಲಾಪಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಹಾಗೆ ಅಜೆಂಡಾಗಳನ್ನ ಸೆಟ್ ಮಾಡೋ ವಿಚಾರಕ್ಕೆ ಮಾತ್ರ ಸೀಮಿತಗೊಂಡಿದೆ. ರಾಜ್ಯದ ಪವರ್ ಫೈಟ್ ಬಗ್ಗೆ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವನ್ನ ನೀಡಿಲ್ಲ. ಅಂಥದ್ದೊಂದು ಪ್ರಯತ್ನ ಕೂಡ ಆಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಸಭೆ ದೆಹಲಿಯಲ್ಲಿ ನಡೀತು. ನಾವು ನಿನ್ನೆ ಕೂಡ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಈ ಸಭೆಯಲ್ಲಿ ಹೈಕಮಾಂಡ್ ರಾಜ್ಯ ರಾಜಕೀಯದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ನ ಈ ಕುರ್ಚಿ ಕಲಹದ ಬಗ್ಗೆ ಮಾತನಾಡೋದು ಬಹುತೇಕ ಡೌಟ್ ಅಂತ ಹೇಳಿ ಹಾಗೆ ಆಗಿದೆ ಕೂಡ. ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ, ಅಂದ್ರೆ ಯಾವ ರೀತಿ ಕಾರ್ಯಕಲಾಪಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾತ್ರ, ಹಾಗೆ ಅಜೆಂಡಾಗಳನ್ನ ಸೆಟ್ ಮಾಡೋ ವಿಚಾರಕ್ಕೆ ಮಾತ್ರ ಸೀಮಿತಗೊಂಡಿದೆ. ರಾಜ್ಯದ ಪವರ್ ಫೈಟ್ ಬಗ್ಗೆ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಆಸ್ಪದವನ್ನ ನೀಡಿಲ್ಲ. ಅಂಥದ್ದೊಂದು ಪ್ರಯತ್ನ ಕೂಡ ಆಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ.